खानापूरहून बेळगावला जाणाऱ्या मुख्य रस्त्यावर कचऱ्याच्या साठ्यामुळे लोकांना नाक बंद करून चालण्याची वेळ आली आहे। न्यायालयासमोर पडलेल्या कचऱ्याच्या ढिगामुळे दुर्गंधी आणि संसर्गजन्य रोग पसरण्याची भीती निर्माण झाली असून त्यामुळे लोक त्रस्त झाले आहेत। 50 मीटर अंतरावरच केली संस्थेचे कॉलेज आहे, जिथे दररोज शेकडो विद्यार्थी ये-जा करतात। त्यांना नाक धरूनच चालण्याशिवाय पर्याय नसतो। हा खानापूरचा मुख्य रस्ता असून रोज शेकडो वाहने शाळा कॉलेजचे विद्यार्थी या रस्त्याने जातात। पण रामगुरवाडी ग्रामपंचायतीच्या अधिकाऱ्यांच्या निष्काळजीपणामुळे रस्ता कचऱ्याच्या ढिगात बदललाय, त्यामुळे आजार पसरण्याची भीती निर्माण झाली आहे। लवकरात लवकर हा परिसर स्वच्छ करण्याची मागणी गडीनाडू हितरक्षण वेदिकेचे तालुका अध्यक्ष राजू खातेदार यांनी केली आहे। बेळगाव जिल्हे खानापूर तालुकिನ ರಾಮಗುರವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಿಂದೂನಗರ ಇಲ್ಲಿ ಸಮೀಪ ಒಂದು 50 ಫೂಟದ ಅಂತರದಲ್ಲಿ ಖಾನಾಪುರ ಜುಡಿಷಿಯಲ್ ಕೋರ್ಟ್ ಇದೆ, ಅದರಂತೆ ಕೆಎಲಿ ಕಾಲೇಜ್ ಇದೆ, ಅದರಂತೆ ಇದರ ಎದುರುಗಡೆ ಶನಿ ಮಂದಿರ ಮತ್ತು ಹನುಮಾನ್ ಮಂದಿರ ಇದೆ। ಇಲ್ಲಿಂದ ದಿನಾಲು ಸಾವಿರಾರು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ। ಜನ ಸಂಪರ್ಕ ಭಾಳ ಐತಿ। ಬಸ್ಗಳು, ಟ್ರಕ್ಗಳು, ಇತರ ಲಾರಿಗಳು ಹೋಗ್ತಾವ। ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ಪ್ಲಾಸ್ಟಿಕ್ ಕಾಗದದಲ್ಲಿ ತಂದು ಇಲ್ಲಿ ಒಗೆದಿರ್ತಾರೆ। ಇದರಿಂದ ರೋಗ ಉತ್ಪನ್ನ ಆಗಿ ಮಕ್ಕಳಿಗೆ ಅನಾಹುತ ಆಗುವ ಸಂಭವ ಇರುತ್ತದೆ। ಇದರಿಂದ ಪ್ರಧಾನಮಂತ್ರಿ ಅವರು ಹೇಳಿದಂತೆ ಸ್ವಚ್ಛ ಭಾರತ ಅಭಿಯಾನ ಇಲ್ಲಿ ರಾಮಗುರವಾಡಿ ಪಂಚಾಯತಿಯಲ್ಲಿ ವಿಫಲ ಆಗಿದೆ। ಆದ ಕಾರಣ ಈಗಿಂದೀಗಲೇ ಎಚ್ಚೆತ್ತುಕೊಂಡು ಒಂದೇ ದಿನದಲ್ಲಿ ಈ ತ್ಯಾಜ್ಯ ಪ್ರದೇಶವನ್ನು ತೆಗೆದು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಇಲ್ಲದಿದ್ದರೆ ಇದರ ಬಗ್ಗೆ ಯೋಗ್ಯ ನಾವು ಚಳವಳಿ ಮಾಡ್ತೇವೆ। ಮತ್ತು ಇದಕ್ಕೆ ಸಂಬಂಧಪಟ್ಟ ತಾಲೂಕಾಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಗಮನ ಹರಿಸಬೇಕು ಅಂತ ಈ ಮೂಲಕ ತಿಳಿಪಡಿಸುತ್ತೇವೆ। प्रसन्न कुंभार, KMM मराठी, खानापूर।